ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಅಂತ. ಸೊ ವೆಲ್ಕಮ್ ಟು ಫೀಟ್ ವೇದ. ಸೊ ಇವತ್ತು ನಾನು ನಮ್ಮ ಫೀಟ್ ವೇದಾದ ಮಿನಿ ಮಸಾಜರ್ ಬಗ್ಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಯಾವ ಥರ ಇದನ್ನು ಯೂಸ್ ಮಾಡಬೇಕು, ಏನೇನು ಬೆನಿಫಿಟ್ಸ್ ಇದೆ. ಓಕೆ, ಸೊ ಇದು ನೀವು ಮಷಿನ್ ನೋಡ್ತಿದ್ದೀರಲ್ಲ, ಇದು ಪ್ಯೂರ್ ಕಂಚಿನಿಂದ ಮಾಡಿರೋದು. ಸೊ ಈ ಬೌಲ್ ಏನಿದೆಯಲ್ಲ, ಇದು ಪ್ಯೂರ್ ಕಂಚಿನಿಂದ ಮಾಡಿರೋದು. ಸೊ ಇದಕ್ಕೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಇದೆ. ಓಕೆ, ಸೊ ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಬಾಡಿಯಲ್ಲಿರೋ ಎಲ್ಲ ಟಾಕ್ಸಿನ್ಸನ್ನು ರಿಮೂವ್ ಮಾಡೋದಲ್ಲದೆ ನಿಮ್ಮ ಮನೆಯಲ್ಲಿರೋ ಈಗ ಅಜ್ಜಿ ತಾತ ಇರ್ತಾರೆ, ನಿಮ್ಮ ಪೇರೆಂಟ್ಸ್ ಇರ್ತಾರೆ, ಅವ್ರಿಗೆ ಮೈಕೈ ನೋವು ಇರುತ್ತೆ, ಪಾದ ನೋವು ಇರುತ್ತೆ, ಪಾದ ಉರಿ ಇರುತ್ತೆ. ಸೊ ಅದೆಲ್ಲನೂ ಕಡಿಮೆ ಮಾಡುತ್ತೆ. ಆ್ಯಂಡ್ ನಿಮಗೆ ಮೇನ್ ಇಂಪಾರ್ಟೆಂಟ್ ಬಂದುಬಿಟ್ಟು ನಿದ್ದೆ ಸಮಸ್ಯೆ, ಸೊ ಅದನ್ನು ಕ್ಲಿಯರ್ ಮಾಡುತ್ತೆ. ಓಕೆ, ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟು ಪ್ಲಗ್ ಮಾಡೋಣ. ಸೊ ಈಗ ಪ್ಲಗ್ ಇನ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮಗೆ ಮಷಿನ್ ಹಿಂದ್ಗಡೆ ಬಟನ್ ಆನ್ ಇರುತ್ತೆ, ಬಟನ್ ಆನ್ ಆ್ಯಂಡ್ ಆಫ್ ಬಟನ್ ಇರುತ್ತೆ. ಸೊ ಜಸ್ಟ್ ಇದನ್ನು ಆನ್ ಮಾಡಿಬಿಟ್ಟು ನೋಡಿ, ಈ ಥರ ನಿಮಗೆ ಇದು ರೊಟೇಟ್ ಆಗ್ತಾ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ. ಸೊ ಫಸ್ಟು ಒಂದು ಬಟ್ಟೆಯಿಂದ ನಿಮ್ಮ ಫೀಟನ್ನು ಕ್ಲೀನಾಗಿ ಒರೆಸ್ಕೊಂಡ್ಬಿಡೋಣ. ಕೊಕೊನಟ್ ಆಯಿಲನ್ನು ಯೂಸ್ ಮಾಡಿಬಿಟ್ಟು ನೀವು ಈ ಮಸಾಜನ್ನು ಮಾಡ್ಕೋಬೋದು. ಕೊಕೊನಟ್ ಆಯಿಲ್ ಅಲ್ಲದೆ ನೀವು ಇದು ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ತಿದ್ದೀರಾ ಅಂತಂದರೆ ಒಂದೆರಡು ಡ್ರಾಪ್ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು. ಇಲ್ಲ ಹರಳೆಣ್ಣೆ ಇದೆ ಅಂದರೆ ಅದು ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದೇ ಥರ ನೀವು ಒಂದೆರಡು ನಿಮಿಷ ಕಂಟಿನ್ಯೂಸ್ ಆಗಿ ಮಾಡಿದರೆ ನಿಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಇದ್ದರೆ ಅದು ಬ್ಲ್ಯಾಕ್ ರೂಪದಲ್ಲಿ ರಿಮೂವ್ ಆಗುತ್ತೆ. ಇದೇ ಥರ ನೀವು ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಮಸಾಜ್ ಮಾಡ್ಕೋಬೇಕು. ಸೊ ಕಾಣಿಸ್ತಿದೆಯಲ್ಲ ನಿಮಗೆ, ಈ ಥರ ಬ್ಲ್ಯಾಕ್ ಆಗುತ್ತೆ. ಸೊ ಇದೇನಾಗುತ್ತೆ, ನಿಮ್ಮ ಬಾಡಿಯಲ್ಲಿರೋ ಎಲ್ಲ ಟಾಕ್ಸಿನ್ಸು ಮತ್ತು ಎಕ್ಸೆಸ್ ಹೀಟ್ ಏನಿರುತ್ತಲ್ಲ ಅದನ್ನು ರಿಮೂವ್ ಮಾಡುತ್ತೆ. ಮಸಾಜ್ ಆದಮೇಲೆ ಒಂದು ಬಟ್ಟೆ ತೊಗೊಂಡು ಕ್ಲೀನಾಗಿ ಇದನ್ನು ಕಾಲನ್ನು ಒರೆಸ್ಕೊಂಡ್ಬಿಡ್ಬೇಕು. ಆ್ಯಂಡ್ ಮಸಾಜ್ ಆದಮೇಲೆ ನೀವು ನೀರಿನಿಂದ ಕಾಲನ್ನು ವಾಶ್ ಮಾಡ್ಕೋಬಾರ್ದು. ಯಾಕಂತಂದರೆ ಅಂಶ ಇರುತ್ತೆ ನಿಮ್ಮ ಕಾಲಲ್ಲಿ, ಲೋಹದ ಅಂಶ ಇರುತ್ತೆ. ಸೊ ಅದನ್ನು ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅಂಶ ಕೂಡ ಎಲ್ಲ ಹೋಗ್ಬಿಡುತ್ತೆ. ಸೊ ಎಲ್ಲ ಮಸಾಜ್ ಆದಮೇಲೆ ಇದನ್ನು ನೀವು ಕ್ಲೀನ್ ಮಾಡಬೇಕಂದ್ರೆ ಇದನ್ನು ಡಿಟ್ಯಾಚ್ ಮಾಡಿಬಿಟ್ಟು ಈ ಥರ ಒಂದು ಬಟ್ಟೆ ತೊಗೊಂಡು ಇದನ್ನು ಒರೆಸ್ಕೊಂಬಿಡಿ. ಕ್ಲೀನಾಗಿ ಒರೆಸ್ಬಿಟ್ಟು ಇದನ್ನು ಮತ್ತೆ ನೀವು ರೀಯೂಸ್ ಮಾಡ್ಕೋಬೋದು. ಸೊ ಮತ್ತೆ ಈ ಥರ ತೊಗೊಂಡು, ಸೊ ಇಲ್ಲಿ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಮೇನ್ ಥಿಂಗ್ ಅಂತಂದರೆ ಸೊ ಜಸ್ಟ್ ಈ ಥರ ಹಾಕಿ ಅಪೋಸಿಟ್ ವೇ ಅಲ್ಲಿ ನೀವು ರೊಟೇಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಕ್ಸ್ಪೀರಿಯನ್ಸ್ ಹ್ಯಾಪಿ ಫಿಟ್ ವಿತ್ ಫೀಟ್ ವೇದ.